ಸ್ನೇಹಿತರೆ ನಮಸ್ಕಾರ. BK ಕನ್ನಡ ಅಕಾಡೆಮಿ ಚಾನಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿರ್ತಕ್ಕಂಥ ಕೆಲವು ಆಹ್ವಾನಗಳನ್ನು ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಹುದ್ದೆಗಳಿದಾವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವು ಯಾವುವು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಯಾರು ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸಿ ಅಂತ ಹೇಳ್ತೀನಿ. ಹಾಗಾದರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳದಾವ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ ಬನ್ನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಈ 5 ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಯಾರ್ಯಾರು ಅರ್ಹರಿದ್ದೀರಿ, ಅವಕ್ಕೆ ಏನೇನು ಅರ್ಹತೆಗಳಿದಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ವಿವರ ಏನೈತಿ ನೋಡ್ರಿ. ಅಲ್ಲಿ ಪ್ರಥಮ ದರ್ಜೆ ಸಹಾಯಕರು ಅಂದರೆ ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಇದೆ. ಇದಕ್ಕೆ 44,425ರಿಂದ 83,783 ರೂಪಾಯಿ ತನಕ ವೇತನ ಐತೆ. ಇಲ್ಲಿ ಇದು ಒಂದು ಹುದ್ದೆ ಖಾಲಿ ಐತೆ. ಆಮೇಲೆ ದ್ವಿತೀಯ ದರ್ಜೆಯ ಸಹಾಯಕರು 34,100ರಿಂದ 67,600 ತನಕ ಸಂಬಳ ಇದ್ದು 6 ಹುದ್ದೆಗಳದಾವ. ಇಲ್ಲಿ ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟದಾವ? 6 ಅದಾವ. ಆಮೇಲೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಯಾವಪ್ಪ ಅಂತಂದ್ರೆ ಕಿರಿಯ ಅಧಿಕಾರಿ, ಅದರಲ್ಲೂ ಮಾರ್ಕೆಟ್ ಅಂದರೆ ಗ್ರೂಪ್ ಸಿ ಅಂತ ಕರೀತಾರೆ. 61,300ರಿಂದ 1,12,900 ತನಕ ಸಂಬಳ ಐತೆ. ಇದು ಒಂದು ಹುದ್ದೆ ಇದೆ. ಇನ್ನು ಮಾರಾಟ ಪ್ರತಿನಿಧಿ, ಇದು ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ, ಇದು ಗ್ರೂಪ್ ಸಿ, 33,200ರಿಂದ 57,200 ರೂಪಾಯಿ ತನಕ ಸಂಬಳ ಐತಿ. 4 ಹುದ್ದೆಗಳದಾವ. ಆಮೇಲೆ ಆಪರೇಟರ್ ಸೆಮಿ ಸ್ಕಿಲ್ಡ್ ಅಂದರೆ ಗ್ರೂಪ್ ಡಿ, ಇವು 31,600ರಿಂದ 47,625 ಈ ಸಂಬಳ ಐತಿ. ಇಷ್ಟು ಇಲ್ಲಿ 9 ಹುದ್ದೆಗಳದಾವ. ಒಟ್ಟು 14 ಹುದ್ದೆಗಳನ್ನು ಏನು ಮಾಡಿದ್ದಾರೆ ಇವರು ಕರೆದಿದ್ದಾರೆ. ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಬೆಂಗಳೂರು, ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಯಾವಪ್ಪ ಅಂತಂದರೆ ಜೂನಿಯರ್ ಪ್ರೋಗ್ರಾಮ್ ಗ್ರೂಪ್ ಬಿ, ಇದು 43,100ರಿಂದ 83,900 ತನಕ ಸಂಬಳ ಐತಿ. ಒಂದು ಹುದ್ದೆ ಅದ. ಆಮೇಲೆ ಗ್ರೂಪ್ ಸಹಾಯಕ ಗ್ರೂಪ್ ಸಿ ಹುದ್ದೆ 37,900ರಿಂದ 70,850 ತನಕ ಅದ. ಇದು ಒಂದು ಹುದ್ದೆ ಐತಿ. ಇನ್ನು ಕಿರಿಯ ಸಹಾಯಕ ಗ್ರೂಪ್ ಸಿ ಇದೆ. ಇದು 21,400ರಿಂದ 42,000 ತನಕ ಸಂಬಳ ಇದ್ದರೆ 2 ಹುದ್ದೆಗಳು ಖಾಲಿ ಅದಾವ. ಒಟ್ಟು ಇಲ್ಲಿ 4 ಹುದ್ದೆಗಳು ಖಾಲಿ ಅದಾವ. ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ವಿವರ ಏನೈತೆ ಅಂದರೆ ಸಹಾಯಕ ಲೆಕ್ಕಿಗ, ಈ ಹುದ್ದೆಗೆ 23,990ರಿಂದ 42,800 ತನಕ ಸಂಬಳ ಇದ್ದು 13 ಹುದ್ದೆಗಳು ಅದಾವ. ಆಮೇಲೆ ನಿರ್ವಾಹಕ ಅಂದರೆ ಕಂಡಕ್ಟರ್ ಅಂತ ಏನು ಕರಿತೀವಲ್ಲ, ಅದು 18,660ರಿಂದ 25,300 ರೂಪಾಯಿ ತನಕ ಸಂಬಳ ಇದ್ದು 240 ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ. ಒಟ್ಟು 253 ಹುದ್ದೆಗಳು ಅದಾವ. ಆಮೇಲೆ ಸಹಾಯಕ ಲೆಕ್ಕಿಗೆ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಗೊಂಡ ಅರ್ಹ ಅಭ್ಯರ್ಥಿಗಳಿಗೆ 1 ವರ್ಷದ ಅವಧಿ ಮೇಲೆ ಕೆಲಸದ ಮೇಲೆ ಅವರಿಗೆ ತರಬೇತಿಯನ್ನು ಕೊಡ್ತಾರೆ. ಆ ಸಮಯದಲ್ಲಿ ಅವ್ರಿಗೆ ಏನು ಮಾಡ್ತಾರೆ, 1,400 ರೂಪಾಯಿ ಮಾಸಿಕ ತರಬೇತಿ ಭತ್ಯೆಯನ್ನು ಕೊಡ್ತಾರೆ. ಆ ನಂತರ ಈ ಸಂಬಳ ಅವರಿಗೆ ಅನ್ವಯ ಆಗ್ತದಂತ ಹೇಳ್ತಾರೆ. ಆಮೇಲೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಯಾವುವು ಅಂದರೆ ಪ್ರಥಮ ದರ್ಜೆ ಸಹಾಯಕರು 44,425ರಿಂದ 83,700 ಹುದ್ದೆಗಳು, ಅಂದರೆ ಒಟ್ಟು 16 ಹುದ್ದೆಗಳು ಅದಾವ. ಇನ್ನು ದ್ವಿತೀಯ ದರ್ಜೆ ಸಹಾಯಕರು 34,100ರಿಂದ 67,600 ತನಕ ಸಂಬಳ ಐತಿ. 27 ಹುದ್ದೆಗಳದಾವ. ಇಲ್ಲಿ ಒಟ್ಟು 43 ಹುದ್ದೆಗಳು ಖಾಲಿ ಅದಾವ. ಇಲ್ಲಿ ಮುಖ್ಯವಾಗಿ ಹೇಳಿದ್ದಾರೆ, ನೆನ್ಪಿಟ್ಕೊಳ್ರಿ, ಹುದ್ದೆವಾರು ಪ್ರವರ್ಗವಾರು ವಿವರಗಳನ್ನು ಆಯಾ ಸಂಸ್ಥೆಯವರು ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗ್ತದೆ ಅಂತ ಹೇಳ್ತಾರೆ. ಇನ್ನು ವಿದ್ಯಾರ್ಹತೆ ಮತ್ತು ಹುದ್ದೆಗೆ ಏನೇನು ಬೇಕಾಗ್ತದೆ ಅನ್ನೋದು ನೋಡಿರಿ. ಪ್ರಥಮ ದರ್ಜೆ ಸಹಾಯಕರು ಅಂದರೆ ಕೋರ್ಟ್ ಕ್ಲರ್ಕು, ರೆವಿನ್ಯೂ ಕ್ಲರ್ಕ್ ಅಂತ ಏನೈತಲ್ಲ, ಸಹಾಯಕ ಅಂದರೆ ಗ್ರೂಪ್ ಸಿ ಮತ್ತು ಪ್ರಥಮ ದರ್ಜೆ ಸಹಾಯಕರು, ಈ ಹುದ್ದೆಗಳಿಗೆ ಅಭ್ಯರ್ಥಿ ಭಾರತದಲ್ಲಿ ಕಾನೂನು ರೀತಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. ಇನ್ನು ಎರಡನೇದು ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಅಥವಾ ಕಿರಿಯ ಸಹಾಯಕರ ಗ್ರೂಪ್ ಸಿ ಹುದ್ದೆ ಏನೈತಲ್ಲ, ಇದಕ್ಕೆ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅಂದರೆ CBSE ಆಗಲಿ, ICS ಮಂಡಳಿ ನಡೆಸುವ 12ನೇ ಕ್ಲಾಸ್ ಪರೀಕ್ಷೆ ಆಗಿರ್ಬೋದು, ಇತರೆ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ 12ನೇ ತರಗತಿ ಪರೀಕ್ಷೆ, ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ನಡೆಸುವಂತಹ ಪ್ರೌಢಶಿಕ್ಷಣ ಕೋರ್ಸ್ನಲ್ಲಿ HSV, 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಅಥವಾ ಡಿಪ್ಲೊಮಾ ಅಂತ ಏನು ಮಾಡಿರ್ತಾರಲ್ಲ, JOC, JODC, JLDC ಇವು ಆಗಿದ್ರೂ ಕೂಡ ಅವರು ಅರ್ಹರಾಗಿರ್ತಾರೆ. ಇನ್ನು ನಿರ್ವಾಹಕ ಹುದ್ದೆ ಅಥವಾ
ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಥವಾ PUCನಲ್ಲಿ ಉತ್ತೀರ್ಣ ಆಗಿರಬೇಕು. ಆಮೇಲೆ ಇನ್ನೊಂದು CBSEನಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥದ್ದು ಇವರು ಮೇನ್ ಅಂದರೆ, ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು. ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಇವರು ಆಗಿರಬೇಕು ಅಂತ ಹೇಳ್ತಾರೆ ನೋಡಿ, ನೆನಪಿಟ್ಕೊಳ್ಳಿ. ಇದು ನಿರ್ವಾಹಕ ಹುದ್ದೆಗೆ. ಆಮೇಲೆ ಮಾನ್ಯತೆ ಹೊಂದಿರುವ ಮೋಟಾರ್ ಸೈಕಲ್ ಕಂಡಕ್ಟರ್ ಪರವಾನಗಿಯನ್ನು ಹೊಂದಿರಬೇಕು. ನಿಗದಿಪಡಿಸಿರುವ ಭೌತಿಕ ಮಾನದಂಡದಂತೆ ಪುರುಷರ ತೃತೀಯ ಲಿಂಗಿ ಅಭ್ಯರ್ಥಿಗಳು ಕನಿಷ್ಠ 160 ಸೆಂಟಿಮೀಟರ್ ಮತ್ತು ಮಹಿಳೆಯರು ತೃತೀಯ ಲಿಂಗಿ ಅಭ್ಯರ್ಥಿ ಕನಿಷ್ಠ 100 ಸೆಂಟಿಮೀಟರ್ ಎತ್ತರ ಹೊಂದಿರಬೇಕು. ಇನ್ನು ಸಹಾಯಕ ಲೆಕ್ಕಿಗ ಪೋಸ್ಟಿಗೆ ನೋಡಿ, ಕಾನೂನು ಮೂಲಕ ಸ್ಥಾಪಿತವಾಗಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. ಜೊತೆಗೆ ಕಂಪ್ಯೂಟರ್ ಜ್ಞಾನ ಅವರಿಗೆ ಇರಲೇಬೇಕು. ಇನ್ನು ಕಿರಿಯ ಅಧಿಕಾರಿ ಅಂದರೆ ಮಾರುಕಟ್ಟೆಗೆ ಎನಿ ಡಿಗ್ರಿ ವಿತ್ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಅಂದರೆ MBA ಆದವರಿಗೆ ಮೊದಲ ಆದ್ಯತೆಯನ್ನು ನೀಡ್ತಾರೆ. ಇನ್ನು ಮಾರಾಟ ಪ್ರತಿನಿಧಿ ಅಂತ ಸೇಲ್ಸ್ ಅಂತ ಏನಂತ ಅವರಿಗೆ ಅವರು ಕೂಡ ಎನಿ ಡಿಗ್ರಿ ಆಗಿರಬೇಕು. ಇನ್ನು ಆಪ್ರೇಟರ್ ಇವರು SSLC ವಿತ್ ITI ಅಥವಾ NATS ಪಾಸ್ ಇಂಥ ರೆಲೆವೆಂಟ್ ಟ್ರೇಡ್ ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಪಾಸ್ ಆಗಿರ್ತಕ್ಕಂಥ ಕೋರ್ಸ್ಗಳನ್ನು ಮಾಡಿರಬೇಕು. ಯಾವುದು NATS ಅಂತ ನೋಡಿ. ಇನ್ನು ಜೂನಿಯರ್ ಪ್ರೋಗ್ರಾಮರ್ ಮಸ್ಟ್ ಪ್ರೊಸೆಸ್ ಬ್ಯಾಚುಲರ್ ಡಿಗ್ರಿ, ಇವರು ಕೂಡ ಏನಂದ್ರೆ ಡಿಗ್ರಿಯನ್ನು ಪಾಸ್ ಆಗಿರ್ಬೇಕು. ಯಾವುದು ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಿಕಲ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ MCAನಲ್ಲಿ ಈ ಪದವಿಯನ್ನು ಪಡ್ಕೊಂಡವರು ಇದಕ್ಕೆ ಅರ್ಹರು ಅಂತ ಹೇಳ್ತಾರೆ. ಅಷ್ಟಲ್ಲ, ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿದ ಇದೇ ವಿದ್ಯಾರ್ಥಿ ಮುಂಚೆ ಇರುವಂತೆ ಯಾವ ವಿದ್ಯಾರ್ಥಿ ಕೇಳಿದ್ರೆ ಆ ವಿದ್ಯಾರ್ಥಿಯನ್ನು ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಬೇರೆ ಏನಾದರೂ ಇದ್ದು ನೀವು ಅಪ್ಲೈ ಮಾಡಿದ್ರಿ ಅದಕ್ಕೆ ರಿಜೆಕ್ಟ್ ಆತಂದ್ರೆ ಅದಕ್ಕೆ ಪ್ರಾಧಿಕಾರ ನಾನು ಜವಾಬ್ದಾರಿ ಅಲ್ಲ ಅಂತ ಹೇಳ್ತದೆ. ಆಮೇಲೆ ಪಿಂಚಣಿ ಸೌಲಭ್ಯ, ಇದು ಪಿಂಚಣಿ ಇವರಿಗೆ ಇರೋದಿಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ ದಿನಾಂಕದಿಂದ ಹಿಡಿದವರು 18 ವರ್ಷ ತುಂಬಿರಬೇಕು. ಈ ಕೆಳಗಿನ ಆದೇಶದಂತೆ ಅವ್ರ ವಯಸ್ಸುಗಳನ್ನು ಮೀರಬಾರ್ದು ಅಂತ ಹೇಳ್ತಾರೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು 38 ವರ್ಷ. ಆಮೇಲೆ ಪ್ರವರ್ಗ 2A, B, 2B, 3A, 3B ಅಭ್ಯರ್ಥಿಗಳಿಗೆ 41 ವರ್ಷಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷಗಳ ತನಕ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದು ತುಂಬ ನೆನಪಿಡ್ತಕ್ಕಂಥ ವಿಷಯ, ಎಲ್ಲರೂ ನೆನಪಿಟ್ಕೊಂಡು ನೋಡಿರಿ. ಕರ್ನಾಟಕ ಸಾರಿಗೆ ಸೇವೆಗಳು ಅಂದರೆ ಸಾಮಾನ್ಯ ನೇಮಕಾತಿ ನಿಯಮ 1977 ನಿರ್ದಿಪಡಿಸಿರುವಂತೆ ಕೆಳಗಿನ ಸಂದರ್ಭಗಳು ಸದರಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು ಅಂತ ಹೇಳ್ತಾರೆ. ಇಲ್ಲಿ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹುದ್ದೆಗಳಿಗೆ ಹೊರತುಪಡಿಸಿ ಈ ವಯೋಮಿತಿ ಅಂತ ಹೇಳ್ತಾರೆ ನೋಡ್ರಪ್ಪ. ಕರ್ನಾಟಕ ಸರ್ಕಾರದಲ್ಲಿ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆ ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ನಿಯಂತ್ರಣದಲ್ಲಿರುವ ನಿಗಮದ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ ಕನಿಷ್ಠ 10 ವರ್ಷಗಳಲ್ಲಿ ಯಾವುದೂ ಕಡಿಮೆ ಅದರಲ್ಲಿ ಅಷ್ಟು ವರ್ಷಗಳ ಸಡಿಲಿಕೆಯನ್ನು ಕೊಡ್ತಾರೆ. ಮಾಜಿ ಸೈನಿಕರಿಗೆ 3 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. NCC ಆದವರಿಗೆ ಅವ್ರಿಗೂ ಕೂಡ ವಯೋಮಿತಿ ಐತಿ. ಆಮೇಲೆ ರಾಜ್ಯ ಸರ್ಕಾರ ಗ್ರಾಮೀಣ ಉದ್ಯಮೀಕರಣದಲ್ಲಿ ನೇಮಕಗೊಂಡ ಗ್ರಾಮ ಸಂಸ್ಥೆಗಳಿಗೆ ಕೂಡ ಸಡಿಲಿಕೆ ಐತೆ. ವಿಕಲಚೇತನರಿಗೆ 10 ವರ್ಷ ಐತಿ. ಆಮೇಲೆ ಜನಗಣತಿ ಸಮಿತಿಯಲ್ಲಿ ಹೊಂದಿದ್ದರೆ ಹಿಂದೆ ಇರತಕ್ಕಂಥ ಅವರಿಗೆ 5 ವರ್ಷಗಳಷ್ಟು ನೇಮಕಾತಿಯಲ್ಲಿ ವಯೋಮಿತಿ ಐತಿ. ವಿಧವೆಯಾಗಿಂಥವ್ರಿಗೆ 10 ವರ್ಷಗಳ ಕಾಲ. ಜೀತ ಕಾರ್ಮಿಕರು ಏನಾದರೂ ಇದ್ದರೆ ಅವ್ರಿಗೂ ಕೂಡ 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ಐತಿ. ಇನ್ನು ಮುಂದೆ ಏನಪ್ಪ ಅಂತಂದರೆ ಅರ್ಜಿಯನ್ನು ಯಾವ್ಯಾವ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಪ್ರಕಟಣೆ ಮಾಡಿದ್ದಾರೆ, ಹುದ್ದೆಗಳಿಗೆ ವರ್ಗೀಕರಣ ಮಾಡಿದ್ದಾರೆ. ಅದಾದರೆ ಎಲ್ಲ ಹುದ್ದೆಗಳನ್ನು ಸಲ್ಲಿಸಲು ಆನ್ಲೈನ್ ಮೂಲಕನ ಅರ್ಜಿಯನ್ನು ಸಲ್ಲಿಸಬೇಕು. ಎಲ್ಲ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ಮಾಡಿದ ದಿನಾಂಕ 9/10/2025. ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/11 ಅಂದರೆ ನವಂಬರ್ 10ನೇ ತಾರೀಕು ಕೊನೆಯ ದಿನ ಆಗಿದೆ. ಇನ್ನು ಶುಲ್ಕವನ್ನು ಪಾವತಿ ಮಾಡೋದಕ್ಕೂ ಕೂಡ ಕೊನೆಯ ದಿನಾಂಕ 11/11 ಸಂಜೆ 4 ಗಂಟೆ ತನಕ ಅಂತ ಹೇಳಿದ್ದಾರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳಾಪಟ್ಟಿಯನ್ನು ಈ ವೆಬ್ಸೈಟ್ನಲ್ಲಿ ಅಂದರೆ ಕರ್ನಾಟಕ ಇದೇನು ಪರೀಕ್ಷಾ ಪ್ರಾಧಿಕಾರ ಐತಲ್ಲ ಅಲ್ಲಿ ನಿಮಗೆ ಪ್ರಕಟಿಸ್ತಾರೆ, ನೀವು ಅಲ್ಲಿ ನೋಡ್ಬೋದು. ಇನ್ನು ಆನ್ಲೈನ್ ಮೂಲಕ ಶುಲ್ಕವನ್ನು ಪಾವತಿ ಮಾಡಬೇಕಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಐತೆ ಅಂತಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ವರ್ಗಗಳಿಗೆ ಅಂದರೆ ಪ್ರವರ್ಗ 2A, 2B, 3A, 3B ಇವರಿಗೆ 750 ರೂಪಾಯಿ ಐತಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಮತ್ತು ಈ ಪಾವತಿದ ಶುಲ್ಕವನ್ನು ಯಾವ ಕಾರಣಕ್ಕೂ ಅವರು ಎಂದು ಕೊಡೋದಿಲ್ಲ. ತಿಳಿತಾ? ಇದಿಷ್ಟನ್ನು ನೆನಪಿಟ್ಕೊಂಡ್ಬಿಡ್ರಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಹೆಂಗೈತೆ ಅಂತಂದರೆ OMR ಮಾದರಿಯಲ್ಲಿ ಐತೆ.
ಮತ್ತು ಇನ್ನೊಂದು ಏನಂದರೆ ಕಡ್ಡಾಯವಾಗಿ ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ. ಯಾರು ಕನ್ನಡ ಒಂದು ವಿಷಯವನ್ನು SSLCನಲ್ಲಿ ಪರೀಕ್ಷೆ ತೊಗೊಂಡು ಪಾಸ್ ಆಗಿರೋದಿಲ್ಲ ಅವರು ಕಡ್ಡಾಯವಾಗಿ ಏನು ಮಾಡಬೇಕಾಗ್ತದೆ, ಕನ್ನಡ ಈ ಪರೀಕ್ಷೆಯನ್ನು ಭಾಷಾ ಪರೀಕ್ಷೆಯನ್ನು ಕೂಡಬೇಕು. 50 ಅಂಕಗಳ ಪರೀಕ್ಷೆ ಇರ್ತದೆ. ಇದರಲ್ಲಿ ಅವರು ಕಂಪಲ್ಸರಿಯಾಗಿ ಪಾಸ್ ಆಗಲೇಬೇಕಾಗ್ತದೆ. ಇನ್ನು ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಏನಿರ್ತದೆ ನೋಡಿರಿ, ಜೂನಿಯರ್ ಪ್ರೋಗ್ರಾಮರ್ಗೆ ಇವ್ರಿಗೆ ಏನಿರ್ತದೆ, ಸಾಮಾನ್ಯ ಪತ್ರಿಕೆ ಒಂದು ಇರ್ತದೆ. ಇದಕ್ಕೆ 300 ಅಂಕಗಳಿರ್ತಾವೆ, 2 ಗಂಟೆ ಟೈಮ್ ಇರ್ತದೆ. ಆಮೇಲೆ ಪ್ರಥಮ ದರ್ಜೆ ಸಹಾಯಕರು ಆಮೇಲೆ ರೆವಿನ್ಯೂ ಸಹಾಯಕರು, ಗ್ರಂಥಪಾಲಕರು ಮತ್ತು ಸಹಾಯಕ ಲೆಕ್ಕ ಕಿರಿಯ ಅಧಿಕಾರಿಗಳಿಗೆ ಮತ್ತು ಮಾರಾಟ ಪ್ರತಿನಿಧಿಗಳಿಗೆ ಏನಿರ್ತದೆ ಅಂತಂದರೆ ಇವ್ರಿಗೂ ಕೂಡ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ, 2 ಗಂಟೆ ಸಮಯ ಇರ್ತದೆ. ಇದು ಎಲ್ಲ ರೀತಿಯಾದಂಥ ಭೂಗೋಳ, ವಿಜ್ಞಾನ, ಗಣಿತ, ಆಮೇಲೆ ಪ್ರಚಲಿತ ಘಟನೆಗಳು, ಆಮೇಲೆ ಈಗ ಪಂಚಾಯತ್ ರಾಜ್ ಸಂಸ್ಥೆಗಳು, ಈ ಎಲ್ಲ ವಿಷಯಗಳ ಕುರಿತಾಗಿನ ಏನು ಮಾಡಿರ್ತದೆ, ಪ್ರಶ್ನೆ ಪತ್ರಿಕೆ ಇರ್ತದೆ. ಪತ್ರಿಕೆ 1 ಇರ್ತದೆ, 100 ಮಾರ್ಕ್ಸಿಂದು 2 ಗಂಟೆ. ಪತ್ರಿಕೆ 2 ಇರ್ತದೆ, 100 ಪ್ರಶ್ನೆ ಇರ್ತವೆ, 2 ಗಂಟೆ ಟೈಮ್ ಇರ್ತದೆ. ಇನ್ನು ಕಿರಿಯ ಅಧಿಕಾರಿ ಅಥವಾ ಮಾರಾಟ ಪ್ರತಿನಿಧಿ ಇವರಿಗೆ ಪತ್ರಿಕೆ 2 ಇರ್ತದೆ. ಇಲ್ಲಿ ಏನಿರ್ತದೆ ಅಂದರೆ ಮಾರ್ಕೆಟಿಂಗ್ ಬಗ್ಗೆ ಇರ್ತದೆ, ಆಮೇಲೆ ಕನ್ಸ್ಯೂಮರ್ ಮಾರ್ಕೆಟ್ ಆ್ಯಂಡ್ ಬೈಯರ್ ಬಗ್ಗೆ ಇರ್ತದೆ. 100 ಅಂಕಗಳ ಪ್ರಶ್ನೆಗೆ 2 ಗಂಟೆ ಸಮಯ ಇರ್ತದೆ. ಇನ್ನು ದ್ವಿತೀಯ ದರ್ಜೆ ಮತ್ತು ಕಿರಿಯ ಸಹಾಯಕ ಆಪರೇಟರ್ ಸ್ಕೀಮಿ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಪ್ರಚಲಿತ ಘಟನೆಗಳ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಆಮೇಲೆ ಪಂಚಾಯತ್ ರಾಜ್ಗೆ ಆರ್ಥಿಕತೆಗೆ ಸಂಬಂಧಪಟ್ಟಂಗೆ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ 2 ಗಂಟೆ ಇರ್ತದೆ. ಇದು ಪತ್ರಿಕೆ 1 ಆದರೆ, ಎರಡನೇ ಪತ್ರಿಕೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇರ್ತದೆ. 100 ಅಂಕ ಇರ್ತವೆ, 2 ಗಂಟೆ ಸಮಯ ಇರ್ತದೆ. ಮುಖ್ಯವಾಗಿ ನೆನಪಿಟ್ಕೋರಿ, ಇದು ಋಣಾತ್ಮಕ ಮೌಲ್ಯಮಾಪನ. ಅಂದರೆ ನೀವು ತಪ್ಪು ಅಂಕಗಳನ್ನು ಬರೆದಿದ್ದೀರಿ, ಉತ್ತರವನ್ನು ಬರೆದಿದ್ದೀರಿ ಅಂದರೆ ನಿಮ್ಮ ಅಂಕಗಳು ಕಟ್ಟಾಗ್ತಾವ ತಿಳಿತಾ. ಇದಿಷ್ಟು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ. ನೀವು ಒಂದು ಸಾರಿ ಈ ವೆಬ್ಸೈಟ್ಗೆ ಭೇಟಿ ಕೊಟ್ರಿ ಅಂತಂದರೆ ಯಾರ್ಯಾರಿಗೆ ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇನ್ನೂ ನೀವು ಡಿಟೇಲ್ಡಾಗಿ ಒಂದು ಸಲ ನೋಡ್ಕೋಬೇಕು. ಆಮೇಲೆ ಕನ್ನಡ ಮಾಧ್ಯಮದ ಅಭ್ಯರ್ಥಿ ಇದ್ದರೆ, ವಿಶೇಷಚೇತನ ಅಭ್ಯರ್ಥಿಗಳು ಏನಾದರೂ ಆಗಿದ್ದರೆ ನೀವು ಅಂತಂದರೆ ನಿಮಗೆ ರಿಯಾಯಿತಿ ಏನೇನೈತಿ, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ರಿಯಾಯಿತಿ ಏನೈತಿ ಅನ್ನೋದನ್ನು ಇಲ್ಲಿ ನೋಡಿರಿ. ಮತ್ತು ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ದಾಖಲೆಗಳನ್ನು ನೀವು ಏನು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಒಂದು ಸಲ ನೋಡಿರಿ, ಇದನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಇನ್ನು ಕೆಲವು ಪ್ರಮುಖವಾದ ಸೂಚನೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಏನೇನು ಅರ್ಜಿ ಸಲ್ಲಿಸುವ ಸಂದರ್ಭದಾಗ ನೀವು ಇಟ್ಕೊಂಡಿರ್ಬೇಕಾದ ಪ್ರಮಾಣ ಪತ್ರಗಳು ಏನೇನು ಅದಾವ, ಆಧಾರ್ ಕಾರ್ಡ ಮತ್ತು ಜನ್ಮ ದಿನಾಂಕದ ನಮೂದಿಸಿರುವಂಥ SSLC ಪರೀಕ್ಷೆ ಪತ್ರಿಕೆ, ಮಾರ್ಕ್ಸ್ ಕಾರ್ಡು, ಕನ್ನಡ ಮಾಧ್ಯಮದ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ, ತಹಸೀಲ್ದಾರ್ ಪಡೆದ ವಿಧವಾ ಪ್ರಮಾಣ ಪತ್ರ, ಸೇವಾ ಅನುಭವ ಪ್ರಮಾಣ ಪತ್ರ, ಗ್ರಾಮೀಣ ಮೀಸಲಾತಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟದಂಥ, ಆಮೇಲೆ ಸೈನಿಕ ಸೇವೆಯಿಂದ ಬಿಡುಗಡೆ ಆದವರು ಅದಕ್ಕೆ ಸೇವಾ ಪ್ರಮಾಣ ಪತ್ರ, ಇವುಗಳನ್ನೆಲ್ಲವೂ ನೀವು ಏನು ಬಂದರೆ ಪಡೆದಿಟ್ಕೊಂಡಿರಬೇಕಾಗ್ತದೆ. ಇವೆಷ್ಟು ಡಾಕ್ಯುಮೆಂಟ್ಗೆ ಯಾವ ಡಾಕ್ಯುಮೆಂಟ್ಗಳನ್ನು ಕ್ಲಿಯರಾಗಿ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಸಲ ನೀವು ನೋಡಿದ್ರಿ, ಇವೆಲ್ಲ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಗೆ ನಾನು ಏನು ಮಾಡ್ತೀನಿ ಅಂತಂದರೆ ಇನ್ನೊಂದು ಕ್ವಶನ್ ಪತ್ರಿಕೆ ಒಂದು ವಿಡಿಯೋನ ಈ ಸದ್ಯದಲ್ಲೇ ಮಾಡಿ ನಿಮಗೆ ಹಾಕ್ತೀನಿ. ಅಲ್ಲಿ ತನಕ ಈ ವಿಡಿಯೋನ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.